ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬ್ರುನಿ ಹಂಬಜಲ್ ವ್ಲಾಗ್. ನಾನಿವತ್ತು ನಿಮಗೆ ಡೈಲಿ ವ್ಲಾಗ್ನ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾನಿವತ್ತು ಪೂಜೆ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಅಂತ ರೆಡಿ ಆಗ್ತಿದ್ವಿ. ನಾನು ರೆಡಿ ಆಗೋಕ್ಕಿಂತ ಮುಂಚೆ ಮುನ್ನಿ ಎದ್ದು ಹಾಲನ್ನ ಕಾಯಿಸ್ಕೊಟ್ಟು ಅವಳನ್ನು ರೆಡಿಯಾಗು ಅಂತ ಹೇಳಿ ನಾನು ರೆಡಿ ಆಗಲಿಕ್ಕೆ ಹೋದೆ. ಸೊ ಗೈಸ್, ಈಗ ಎಲ್ಲರೂ ಬಂದರು, ಹೊರಟ್ವಿ ದೇವಸ್ಥಾನಕ್ಕೆ. ಎಲ್ಲಿಗೆ ಹೋಗ್ತಾ ಇದ್ವಿ ಅಂತ ನಿಮಗೆ ಗೊತ್ತಲ್ಲ, ಆಲ್ರೆಡಿ ನಾನು ಹೇಳಿದ್ದೀನಿ ಬೇರೆ ವಿಡಿಯೋದಲ್ಲಿ. ಅಂದರೆ ಪ್ರತಿ ಮಂಗಳವಾರ ನಾವು 7 ವಾರ ಕಾಯಿ ಕಟ್ತಾ ಇದ್ವಿ ಚಾಮುಂಡಮ್ಮಂಗೆ ಅಂತ ಹೇಳಿ. ಅದರಲ್ಲಿ ಇದು ಬಂದು 3ನೇ ವಾರದ ವಿಡಿಯೋ ಆಗಿರುತ್ತೆ. ನಾನು ಯಾವ ವಿಡಿಯೋನು ಎಲ್ಲ ವಿಡಿಯೋನು ಚಾಮುಂಡಮ್ಮಂದು ಒಂದು 3 ವಿಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ. ಇದರಲ್ಲಿ ನಾನು ಸಿಂಪಲ್ಲಾಗಿ ಡೈಲಿ ಲಾಗಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅಂದರೆ ಚಾಮುಂಡಮ್ಮನ ಬಗ್ಗೆ ನಿಮ್ಗೆ ಗೊತ್ತೇ ಇದೆಯಲ್ಲ, ಗೌಡಗೆರೆ ಚಾಮುಂಡಮ್ಮ ಅಂದರೆ ಫುಲ್ ಪವರ್ಫುಲ್ ಚಾಮುಂಡಮ್ಮ. ಎಲ್ಲರೂ ಕೆಲಸ ಆಗತ್ತೆ ಅಂತಲೇ ನಂಬಿಕೆ ಇಟ್ಟು ಇಲ್ಲಿಗೆ ಬರ್ತಾರೆ. ಆಲ್ರೆಡಿ ಆಗಿದೆ ಕೂಡ. ನಿಮಗೂ ಏನೇ ಪ್ರಾಬ್ಲಮ್ ಇದ್ದರೂ ಒಂದೇ ಒಂದು ಸರಿ ಚಾಮುಂಡಮ್ಮನಿಗೆ ಬಂದು ಹೋಗಿ ನಿಮ್ಗೆ ಗೊತ್ತಾಗುತ್ತೆ ಏನಂತ ಹೇಳಿ. ನಾನು ತುಂಬ ಜಾಸ್ತಿ ಏನು ಹೇಳೋದು ಬೇಡ. ನನ್ನ ಹಳೆ ಎಲ್ಲ ವಿಡಿಯೋದಲ್ಲಿ ನಿಮಗೆ ಹೇಳಿದ್ದೀನಿ ಹೇಗಿದೆ, ಏನು ಮಾಡಬೇಕು, ಇಲ್ಲಿ ಯಾವ ಥರ ಇರುತ್ತೆ, ಇಲ್ಲಿ ಯಾವ ಥರ ಕಾಸ್ಟ್ ಕೂಡ ಇರುತ್ತೆ. ತುಂಬ ಕಾಸ್ಟ್ ಏನಿರಲ್ಲ ಅನ್ನೋದನ್ನು ಕೂಡ ನಾನು ಅಪ್ಲೋಡ್ ಮಾಡಿ ಹೇಳಿದ್ದೀನಿ ನಿಮಗೆ. ನಮಗಂತೂ ಪವರ್ಫುಲ್ ಅನ್ನಿಸ್ತು. ಯಾಕಂದರೆ 2 ವಾರದಲ್ಲೇ ನಾವು ಓದಿದ ತಕ್ಷಣ ನಮ್ಗೆ ಏನೋ ಒಂದು ಕೆಲಸ ಆಗಬೇಕಿತ್ತು, ಅದು ಆಲ್ರೆಡಿ ಆಯಿತು. ಸೊ ನಮಗೆ ಸಖತ್ ಖುಷಿ ಆಯಿತು. ಸೀರಿಯಸ್ಲಿ ಏನು ನಮಗೆ ಒಳ್ಳೆ ಕೆಲಸ ಆಗಿದೆ ಅಂತ ಕೂಡ ನಿಮ್ಗೆ ಇಷ್ಟಲ್ಲೇ ತಿಳಿಸ್ತೀನಿ. ನಾವು ಹೋದಾಗೆಲ್ಲ ಅಲ್ಲಿ ಬಸವನ್ನು ಪೂಜೆ ಮಾಡಿಕೊಂಡು ಬಸವನ್ನು ನೋಡ್ಕೊಂಡು ಬರ್ತೀವಿ. ಬಟ್ ಇವತ್ತು ಬಸವ ಇರಲಿಲ್ಲ, ಅಂದರೆ ಅಲ್ಲಿ ಕ್ಲೋಸ್ ಆಗಿತ್ತು. ಎಲ್ಲ ಹೊರಗಡೆ ಕರ್ಕೊಂಡು ಹೋಗಿದ್ರು ಅನಿಸುತ್ತೆ, ಇರಲಿಲ್ಲ. ನೋಡಿ ಗೈಸ್, ಯಾವಾಗಲೂ ಜನ ಇಲ್ಲ ಅಂತ ಇಲ್ಲ, ತುಂಬ ಜನ ಇರ್ತಾರೆ ಇಲ್ಲಿ. ತುಂಬ ಚೆನ್ನಾಗಿ ಅಮ್ಮನ ನಂಬ್ತಾರೆ. ಅಂದರೆ ಎಷ್ಟೋ ಜನಕ್ಕೆ ಆಲ್ರೆಡಿ ಕೆಲಸ ಆಗಿದೆ. ಸೊ ಹಾಗಾಗಿ ತುಂಬ ನಂಬಿಕೆ ಇಟ್ಟು ಇಲ್ಲಿಗೆ ಅಮ್ಮನ ಹತ್ರ ಬರ್ತಾರೆ ಜನಗಳು. ಗೈಸ್, ನಿಮಗೆ ಗೊತ್ತಿರೋ ಹಾಗೆಯೇ ಉಪ್ಪು ಅಂದ್ರೇ ಪಾಸಿಟಿವ್ ಎನರ್ಜಿ ಅಂತ ಎಲ್ಲರಿಗೂ ಗೊತ್ತು. ಹಾಗೆ ಇಲ್ಲಿ ಉಪ್ಪಲ್ಲಿ ದೃಷ್ಟಿ ತೆಗೆಯೋದು ಇನ್ನೊಂದು ಒಂಥರ ಒಳ್ಳೆ ವಿಷಯ ಅಂತ ಹೇಳ್ತೀನಿ. ಸೊ ಗೈಸ್, ನಾವು ಮುಗಿಸ್ಕೊಂಡು ಹೊರಟ್ವಿ. ಬರ್ತಾ ಆನ್ ದ ವೇ ಊಟನೂ ಕೂಡ ಮಾಡ್ಕೊಂಡು ಬಂದ್ವಿ. ಅಲ್ಲಿ ತಿಂಡಿ ಮಾಡಿದ್ವಿ. ಬಟ್ ಒಳ್ಳೆ ಹೋಟೆಲ್ ಇದೆ, ಫೇಮಸ್ ಹೋಟೆಲ್ ಅಂತ. ಊಟನೂ ಕೂಡ ಮಾಡ್ಕೊಂಡು ಬಂದ್ವಿ. ಇಲ್ಲಿ ಬರ್ತಾ ಆನ್ ದ ವೇ ಬರ್ತಿರ್ಬೇಕಾದ್ರೆ ಇನ್ಫೋಸಿಸ್ ರೋಡಲ್ಲಿ ನಾವು ಬರ್ತೀವಿ. ಗೈಸ್, ಇನ್ಫೋಸಿಸ್ ರೋಡಲ್ಲಿ ಬರಲಿಕ್ಕೆ ಒಂಥರ ಖುಷಿ ಆಗುತ್ತೆ. ಏನು ತುಂಬ ಚೆನ್ನಾಗಿ ಕಟ್ಟಿದ್ದಾರೆ, ಬಿಲ್ಡಿಂಗ್ಸ್ನ ಆಗಿರ್ಬೋದು, ಆ ಗೇಟ್ಗಳನ್ನ ಆಗಿರ್ಬೋದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಗ್ರೀನರಿನೂ ಕೂಡ ತುಂಬ ಚೆನ್ನಾಗಿರುತ್ತೆ. ಎಲ್ಲ ಗ್ರೀನ್ ಟ್ರೀಸ್ ಇರುತ್ತೆ. ಸೊ ಒಂಥರ ಚೆನ್ನಾಗಿರುತ್ತೆ ಯಾವಾಗ್ಲೂ ಅಷ್ಟೇ. ಸೊ ಗೈಸ್, ಇದೆಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಬಂದ್ವಿ. ಮನೆಗೆ ಬಂದು ಕಷ್ಟಪಟ್ಟು ತಿಂತಿದ್ದಿಲ್ಲ, ಅದಕ್ಕೆ ಮಾಡ್ತಿದ್ದೀವಿ. ನೋಡಿ ಗೈಸ್, ಸಪೋಟ ಹಣ್ಣು ನಿಮಗೂ ಕಷ್ಟ ಆಗುತ್ತೆ ತಿನ್ನೋಕ್ಕೆ. ಕಹಿ ಇರುತ್ತೆ ಅಥವಾ ಖಾರ ಇರುತ್ತೆ. ನಮ್ಮನೇಲಿ ಒಬ್ಳಿಗೆ ಸ್ವಲ್ಪನೂ ಇಷ್ಟ ಇಲ್ಲ. ಅದಾಗಿದೆ ಇದೀಗಿದೆ ಅಂದ್ಬಿಟ್ಟು ಇಡ್ತಿದ್ದಾಳೆ. ಹೇಗಿದೆ? ಕಷ್ಟಪಟ್ಟು ನುಂಗ್ತಿರೋದು ಬೈದಿದ್ದಕ್ಕೆ. ನಾನು ಶಾಪಿಗೆ ಹೋಗಬೇಕಿತ್ತು, ಹಾಗಾಗಿ ನಾನು ಕೂಡ ರೆಡಿ ಆದೆ. ಮುನಿನೂ ಕೂಡ ರೆಡಿ ಮಾಡಿ ಅಲ್ಲಿ ಭೂಮಿ ಮನೆಗೆ ಬಿಡಬೇಕಿತ್ತು. ಯಾಕೆಂದರೆ ಮಕ್ಳುಗಳು ಬಂದಿದ್ದರು, ಅವರ ಆಂಟಿ ಮಕ್ಕಳು. ಅವ್ರ ಜೊತೆ ಡೈಲಿ ಆಟ ಆಡ್ಕೊತಾಳೆ ಅವಳು. ಹಾಗಾಗಿ ಅಲ್ಲಿಗೆ ತೊಗೊಂಡೋಗಿ ಬಿಡ್ತೀನಿ ನಾನು. ಸೊ ಭೂಮಿನೂ ಕೂಡ ಇರಲಿಲ್ಲ, ಅವಳು ಊರಿಗೇನೋ ಹೋಗಿದ್ಲು. ಹಾಗೆ ಮಕ್ಳ ಹತ್ರ ಬಿಟ್ಟು ಬರೋಣ ಅಂತ ಹೇಳಿ ನಾನು ಕೂಡ ಹೋಗಿ ಒಂದು 2 ಮಿನಿಟ್ಸ್ ನಾನು ಕೂತ್ಕೊಂಡು ಮಕ್ಳ ಹತ್ರ ಬಿಟ್ಟು ಆಟ ಆಡಲಿಕ್ಕೆ ಅಂತ ಹೇಳಿ ಬಂದೆ. ಸೊ ಗೈಸ್, ಇಲ್ಲಿ ನಾನು ಹೊಸ ಅಂಗಡಿ ಹತ್ರ ಬಂದೆ. ಹೊಸ ಅಂಗಡಿ ಹತ್ರನೇ ಬರಬೇಕು, ಅಂದರೆ ಹಳೆ ಅಂಗಡಿ ಹತ್ರ ಹೋಗಬೇಕು ಅಂದ್ರೂ ಕೂಡ ಹೊಸ ಅಂಗಡಿ ಹತ್ರನೇ ಬರಬೇಕು. ಹಾಗೆ ಅರವಿಂದ ಮಾತಾಡಿಸ್ಕೊಂಡು ಮತ್ತೆ ಹಳೆ ಶಾಪ್ ಹತ್ರ ಹೋಗೋಣ ಅಂತ ಹೇಳಿ ಹಳೆ ಶಾಪ್ ಹತ್ರ ಹೊರಟೆ ನಾನು. ಹಾಗೆ ಹಬ್ಬಿ ಕಸ್ಟಮರ್ಸ್ನ ಅಟೆಂಡ್ ಮಾಡ್ತಿದ್ದ. ಅಲ್ಲಿಂದ ಬಂದರೆ ಗೊತ್ತಲ್ಲ, ನಮ್ಮ ಜುಬೇರ್ ಆಲ್ರೆಡಿ ಟಿ ವಿ ಹಾಕ್ಕೊಂಡು ಆರಾಮಾಗಿ ಲಾಗ್ಸ್ಗಳನ್ನ ನೋಡ್ಕೊಂಡು ಟಿ ವಿ ನೋಡ್ಕೊಂಡು ನಿಂತಿದ್ದ. ಗೈಸ್, ನಾವೆಲ್ಲೇ ಹೋದ್ರೂ, ಎಲ್ಲಿಗೆ ಹೋಗಿದ್ದು ಬಂದ್ರೂ ನಮ್ಮ ಶಾಪ್ಗಳಿಗೆ ಬರಲಿಲ್ಲ ಅಂದರೆ ಸಮಾಧಾನನೇ ಆಗಲ್ಲ. ನಾನು ಡೈಲಿ ಒಂದು ಸರಿನಾದರೂ ನಮ್ಮ 2 ಶಾಪ್ಗೂ ಬಂದು ಹೋದ್ರೇ ನನಗೊಂಥರ ಸಮಾಧಾನ ಆಗೋದು. ಒಂದು 2 ಮಿನಿಟ್ಸ್ ಅಲ್ಲಿ ಕೂತು. ಯಾವಾಗಲೂ ಅಷ್ಟೇ ನಾನು ಆಲ್ಮೋಸ್ಟ್ ಅಂಗಡಿಯಲ್ಲೇ ಇರ್ತೀನಿ. ಬಟ್ ಒಂದಿನ ಏನಾದರೂ ಹೋಗಲಿಲ್ಲ ಅಂದರೂ ಒಂದು 2 ಮಿನಿಟ್ಸ್ ಆದರೂ ನಾನು ಅಂಗಡಿ ಹತ್ರ ಹೋಗಿ ಬರಬೇಕು, ಇಲ್ಲದಿದ್ದರೆ ನಂಗೆ ಸಮಾಧಾನನೇ ಇರಲ್ಲ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.